ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಕಡೆಯೂ ಈಗ ಜಾತ್ರೆಗಳು ಹಬ್ಬಗಳು ನಡೀತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ತುಂಬ ಜಾತ್ರೆಗಳಾಗ್ತಾ ಇದೆ. ಅದೇ ಥರ ನಮ್ಮೂರಲ್ಲೂ ಕೂಡ ಮಹದೇಶ್ವರ ಜಾತ್ರೆ ಇದೆ. ನಮ್ಮೂರಿಂದನೂ ಕೂಡ ಜಾತ್ರೆಗೆ ಹೇಗೆಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ, ಮತ್ತು ನಮ್ಮೂರಿನ ಜಾತ್ರೆ ಯಾವ ರೀತಿ ಇತ್ತು ಅಂತ ಬನ್ನಿ ನೋಡ್ಕೊಂಬರೋಣ. ನಮ್ಮೂರಿನ ಪಕ್ಕದಲ್ಲಿ ಕೆರೆ ಹತ್ರ ಮಹದೇಶ್ವರ ದೇವಸ್ಥಾನ ಇದೆ. 1 ಕಿಲೋಮೀಟ್ರ್ ಆಗ್ಬೋದು. ಈ ಜಾತ್ರೆನ 3 ಹಳ್ಳಿಯವರು ಸೇರಿ ಮಾಡ್ಕೊಳ್ಳೋದು. ನಮ್ಮೂರಿಂದ ಕೂಡ ಸೋಮೇಶ್ವರ ರಥನ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ವಾರದಿಂದನೂ ತೇರನ್ನ ರೆಡಿ ಮಾಡ್ತಾಯಿದ್ರು. ಫೈನಲ್ ಆಗಿ ಇವತ್ತು ತೇರು ಕೆಲಸ ಎಲ್ಲ ಮುಗಿಸಿ ರೆಡಿ ಮಾಡಿದ್ದಾರೆ. ಇವಾಗ 11:30 ಟೈಮು. ಇದು ಸೋಮವಾರ ದಿನದ ವ್ಲಾಗು. ತೇರೆಲ್ಲ ರೆಡಿಯಾಗಿದೆ ಅಲ್ವಾ, ಅದಕ್ಕೆ ಕಳಸ ಏರಿಸಿ ಮತ್ತು ಉತ್ಸವ ಮೂರ್ತಿನ ತಂದಿಡೋದಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ನೋಡ್ಬೋದು, ಹುಡುಗರೆಲ್ಲ ವಾದ್ಯದವ್ರ ಹತ್ರ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಊರಲ್ಲಿ ಹಬ್ಬ ಅಂದರೆ ಹುಡುಗರದೇ ಒಂದು ಕ್ರೇಜು. ಎಲ್ಲಂದ್ರಲ್ಲಿ ನಿಂತ ಕಡೆ ಎಲ್ಲ ಸ್ಟೆಪ್ ಹಾಕ್ತಾ ಇರ್ತಾರೆ. ಅವರಷ್ಟು ಹುಡುಗಿರು ಎಂಜಾಯ್ ಮಾಡೋದಕ್ಕಾಗಲ್ಲ. ಇದು ನಮ್ಮೂರಿನ ಸೋಮೇಶ್ವರ ದೇವಸ್ಥಾನ. ಇಲ್ಲಿರೋ ಉತ್ಸವ ಮೂರ್ತಿನ ತೊಗೊಂಡೋಗಿ ತೇರಲ್ಲಿಟ್ಟು ಮೆರವಣಿಗೆ ಮಾಡೋದು. ಕೆರೆವರೆಗೂ ಕೂಡ ತೇರನ್ನು ಎಲ್ಲರೂ ಊರಲ್ಲಿರೋವಂಥ ಗಂಡು ಮಕ್ಕಳು ಎಳ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನಕ್ಕೂ ನನಗೂ ಒಂದು ದೊಡ್ಡ ಲಿಂಕ್ ಇದೆ ಅಂತ ಹೇಳ್ಬೋದು. ನನ್ನ ಜೀವನದ ಅತಿ ದೊಡ್ಡ ನಿರ್ಧಾರನ ಇದೇ ದೇವಸ್ಥಾನದಲ್ಲಿ ತಗೋಬೇಕಾಯಿತು. ನಮ್ಮೂರಿನ ಸೋಮೇಶ್ವರ ದೇವಸ್ಥಾನ ಇದು. ಇದು ಚೋಳರ ಕಾಲದ ದೇವಸ್ಥಾನ ಅಂತ ನಮ್ಮ ಅಜ್ಜಿ ತಾತ ಹೇಳ್ತಾಯಿದ್ರು. ಇದು ಮೊದಲು ಈ ಥರ ಇರಲಿಲ್ಲ, ಕಲ್ಲಿಂದ ಆಗಿತ್ತು ದೇವಸ್ಥಾನ. ಇವಾಗ ಒಂದು 9-10 ವರ್ಷದ ಹಿಂದೆ ಅದನ್ನೆಲ್ಲ ತೆಗೆದು, ಕಲ್ಲನ್ನೆಲ್ಲ ತೆಗೆದು ಈ ಥರ ಕಟ್ಟಿಸ್ಕೊಂಡಿದ್ದಾರೆ ದೇವಸ್ಥಾನನ. ಊರವರೆಲ್ಲ ಸೇರಿ ಹೊರಿ ಹಾಕಿ ದೇವಸ್ಥಾನನ ಕಟ್ಕೊಂಡಿರೋದು. ಮೊದಲು ತುಂಬ ಕಲ್ಲಲ್ಲೇ ಇತ್ತು. ನಾವು ಮೇಲೆ ಬಿದ್ದುಬಿಡುತ್ತೇನಪ್ಪ ಕಲ್ಲು ಅಂತ ಇದ್ವಿ. ಆ ಥರ ಕಲ್ಲಿಂದನೇ ಆಗಿತ್ತು ಇದು ದೇವಸ್ಥಾನ. ಇವಾಗ ತೇರಿನ ಅಲಂಕಾರನೆಲ್ಲ ಮುಗಿಸಿ ಉತ್ಸವ ಮೂರ್ತಿನ ತೊಗೊಂಡು ಬರೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಪಟಾಕಿನ ಹೊಡಿತಾ ಇದ್ದಾರೆ. ಅಂದರೆ ನಾನಿಲ್ಲಿ ಬಂದು ನೋಡೋದಕ್ಕಾಗಲಿಲ್ಲ. ಇದು ರಾತ್ರಿ 11:30 ಆಗಿರೋದ್ರಿಂದ ಮಗುನ ಇಟ್ಕೊಂಡು ಬರೋದಕ್ಕಾಗಲಿಲ್ಲ. ನನ್ನ ಮಕ್ಕಳು ನೋಡೋದಕ್ಕೆ ಅಂತ ಬಂದಿದ್ದರು. ಅವರೇ ವಿಡಿಯೋನ ಮಾಡ್ಕೊಂಡು ಬಂದು ನನಗೆ ಕೊಟ್ಟರು. ಎಷ್ಟು ಸೌಂಡ್ ಮಾಡ್ತಾಯಿದ್ದಾರೆ ನೋಡಿ. 1 ಗಂಟೆ 2 ಗಂಟೆವರೆಗೂ ಇದೇ ಥರ ಸೌಂಡ್ ಮಾಡ್ತಾಯಿದ್ರು. ಉತ್ಸವ ಮೂರ್ತಿನ ತೊಗೊಂಡೋಗೋದಕ್ಕೆ ಅಂತ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಾರೆ. ಇವರೆಲ್ಲ ಇಟ್ಕೊಂಡಿದ್ದಾರಲ್ಲ, ಇದಕ್ಕೆ ನಮ್ಮೂರ ಕಡೆ ಸತ್ತಿಗೆ ಕಂಬ ಅಂತ ಹೇಳೋದು. ನಾವು ಪ್ರತಿಯೊಂದು ಹಬ್ಬ ಮಾಡಬೇಕಾದ್ರೂ ನಮ್ಮೂರಲ್ಲಿ ಇದ್ರ ಮೆರವಣಿಗೆ ಇರುತ್ತೆ. ಅಂದರೆ ಇದನ್ನ ಮಾರಿ ಹಬ್ಬದಲ್ಲೂ ಮಾಡ್ತಾರೆ, ಮತ್ತು ಈ ಥರ ಉತ್ಸವ ಮಾಡುವಾಗಲೂ ಮಾಡ್ತಾರೆ. ಈ ಥರ ಜಾತ್ರೆ ಇದ್ದಾಗಲೂ ಕೂಡ ಅದನ್ನು ತೊಗೊಬಂದು ಮೆರವಣಿಗೆ ಮಾಡಿಕೊಂಡು ಇವಾಗ ಅಲ್ಲಿ ಉತ್ಸವ ಮೂರ್ತಿನ ತಂದು ತೇರಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ತೇರನ್ನು ಎಳ್ಕೊಂಡು ಹೋಗೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಊರಲ್ಲೂ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ನಮ್ಮೂರಲ್ಲಿ ಈ ಥರ ಅಂದರೆ ಉತ್ಸವ ಮೂರ್ತಿನ ಹೊತ್ಕೊಂಬರೋರಿಗೆ ಅವರು ಬಟ್ಟೆ ಮೇಲೆ ನಡ್ಕೊಂಬರ್ಬೇಕು ಅಂತ ಸೀರೆ ಬಟ್ಟೆನ ಉದ್ದಕ್ಕೂ ಹಾಸ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಕಡೆ ನೋಡ್ಬೋದು ನೀವು, ಪಂಚೆ ಮತ್ತು ಶಲ್ಯ ಆ ಥರದ್ದು ಹಾಕಿದ್ದಾರೆ. ಇನ್ನೊಂದು ಕಡೆ ಸೀರೆ ಬಟ್ಟೆ ಹಾಕಿದ್ದಾರೆ. ಅದು ಒಂದು ಹೆಣ್ಣು ದೇವ್ರದ್ದು ಸತ್ತಿಗೆ ಕಂಬ, ಇನ್ನೊಂದು ಗಂಡು ದೇವ್ರದ್ದು ಸತ್ತಿಗೆ ಕಂಬ ಅಂತ. ಇವಾಗ ದೇವರನ್ನ ಕೂಡ ತೇರ ಮೇಲೆ ಇಟ್ಟು ಪೂಜೆ ಎಲ್ಲ ಸಲ್ಲಿಸಿ ಆಯಿತು. ಇವಾಗ ತೇರನ್ನ ಎಳೆಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ನಾವು ಚಿಕ್ಕವರಾಗಿದ್ದಾಗ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಇವಾಗಂತೂ ಮಕ್ಕಳನ್ನ ಆ ಕಡೆ ನಿಂತ್ಕೋ ಈ ಕಡೆ ನಿಂತ್ಕೋ, ಪಟಾಕಿ ಹತ್ರ ಹೋಗಬೇಡ ಅಂತ ಮಕ್ಕಳು ನೋಡೋದೇ ಆಗುತ್ತೆ. ನಾವು ಜಾತ್ರೆಗೆ ಹೋದ್ರೂ ದೇವಸ್ಥಾನಕ್ಕೆ ಹೋದ್ರೂ ದೇವ್ರು ನೋಡೋದು ಕಮ್ಮಿನೇ, ಜಾತ್ರೆ ನೋಡೋದು ಕಮ್ಮಿನೇ. ಮಕ್ಕಳ ಮೇಲೆ ಇರುತ್ತೆ ನಮ್ಮ ಪೂರ್ತಿ ಗಮನ. ಇವಾಗ ತೇರೆಲ್ಲ ಫುಲ್ ಎಳೆಯೋದಕ್ಕೆ ಅಂತ ರೆಡಿ ಆಯಿತು. ಇವಾಗ ಹುಡುಗರೆಲ್ಲ ಸೇರಿಕೊಂಡು ಎಳಿತಾರೆ. ಅಂದರೆ ಅದು 1 ಕಿಲೋಮೀಟ್ರ್ ದೂರದಲ್ಲಿ ಇರೋದ್ರಿಂದ ದೇವಸ್ಥಾನ. ಇವಾಗ 11:30-12 ಗಂಟೆ ಆಯಿತು ಇದೆಲ್ಲ ಮಾಡೋವರೆಗೂ. ಅದನ್ನು ಎಳ್ಕೊಂಡು ಕೆರೆ ಹತ್ರ ದೇವಸ್ಥಾನದ ಹತ್ರ ಹೋಗೋವರೆಗೂ 1 ಗಂಟೆ 2 ಗಂಟೆ ಆಗುತ್ತೆ. ಅಂದರೆ ನಿಧಾನಕ್ಕೆ ಎಳ್ಕೊಂಡು ಹೋಗ್ಬೇಕು ಅಲ್ವಾ, ಅಷ್ಟು ದೂರದವರೆಗೂ. ಇವಾಗ ಲೈಟ್ ಎಲ್ಲ ಆಫ್ ಮಾಡಿಸಿದ್ದಾರೆ, ಅಂದರೆ ಲೈನ್ ತೆಗೆದಿದ್ದಾರೆ. ಅದು ಸ್ವಲ್ಪ ನಮ್ಮೂರು ತೇರು ಹೈಟ್ ಇರೋದ್ರಿಂದ ಕಂಬಗಳಿಗೆ ಸ್ವಲ್ಪ ತಾಗಬಾರ್ದು ಅಂತ ಹೇಳಿ ಲೈನೆಲ್ಲ ತೆಗೆಸಿದ್ದಾರೆ.
ಎಲ್ಲರೂ ಕೂಡ ತೇರನ್ನ ಎಳೆಯೋದಕ್ಕೆ ಮುಂಚೆ ಉಗೆ ಮಾದಪ್ಪ ಉಗೆ ಮಾದೇಶ್ವರ ಅಂತ ಕೂಗ್ತಾಯಿದ್ರು. ಮೈಯೆಲ್ಲ ಹಂಗೆ ರೋಮಾಂಚನ ಆಗ್ತಾಯಿತ್ತು. ದೇವ್ರ ವಿಚಾರ ಅಂದರೆ ಹಂಗೆ ಅಲ್ವಾ, ಭಕ್ತಿ ಅನ್ನೋದೊಂದು ಮನಸ್ಸಲ್ಲಿ ಇದ್ಬಿಟ್ರೆ ನಾವು ಅದರಲ್ಲೇ ಕಳೆದೋಗ್ಬಿಡ್ತೀವಿ. ನನಗೆ ಇವಾಗಲೂ ಕೂಡ ವೀಡಿಯೋನ ಎಡಿಟಿಂಗ್ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ. ನೋಡಿ ತೇರನ್ನ ಎಷ್ಟೊಂದು ರಭಸದಿಂದ ಎಳ್ಕೊಂಡು ಬರ್ತಾ ಇದ್ದಾರೆ. ಅಲ್ಲೇನಾದರೂ ಮಧ್ಯೆ ಚಿಕ್ಕ ಪುಟ್ಟ ಮಕ್ಳಿಗೆ ಸಿಕ್ಬಿಟ್ರೆ, ಸದ್ಯ ಆ ಥರ ಯಾವ ವರ್ಷವೂ ಆಗಿಲ್ಲ, ತುಂಬ ಹುಷಾರಾಗೇ ಎಳ್ಕೊಂಡು ಹೋಗಿದ್ದಾರೆ. ಇದೇ ಥರ ಒಂದು 3 ಸರಿ ಹಿಂದೆ ಮುಂದೆ ಎಳ್ಕೊಂಡು ಬಂದು ಆಮೇಲೆ ಜಾತ್ರೆ ಮಾಡೋಕ್ಕೆ ತೇರನ್ನ ತಳ್ಕೊಂಡು ಹೋಗೋದು. ಇವಾಗ ತೇರನ್ನ ಜಾತ್ರೆ ಮಾಡೋಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮೂರಿನ ಸೋಮೇಶ್ವರ ಮಾದಪ್ಪ ನಿಮಗೂ ಕೂಡ ಆಯಸ್ಸು ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇವಾಗ ನಾವು ಜಾತ್ರೆಗೆ ಹೋಗೋದಕ್ಕೆ ರೆಡಿ ಆದ್ವಿ. ಇಲ್ಲಿಂದ ಸ್ವಲ್ಪ ದೂರ ಅಂತ ಹೇಳಿದ್ದೆ ಅಲ್ವಾ, ಇದೇ ನೋಡಿ ಜಾತ್ರೆ ಮಳ. ಇದು ಕೆರೆ ಮಾದಪ್ಪ ಮಾದೇಶ್ವರ ದೇವಸ್ಥಾನ. ಈ ಕಡೆ ಒಂದು ದೇವಸ್ಥಾನ ಇದೆ, ಕೊಂಡೋತ್ಸವನೂ ಇದೆ. ಆದರೆ ನಾವು ಪಾಪನ ಕರ್ಕೊಂಡು ಬರೋದಕ್ಕೆ ಸ್ವಲ್ಪ ಲೇಟಾಗೋಯಿತು. ಕೊಂಡ ಎಲ್ಲ ಆಗೋಗಿತ್ತು ನಾವು ಬರೋ ಅಷ್ಟರಲ್ಲಿ. ಇಲ್ಲೂ ಕೂಡ ಕೊಂಡ ಆದಮೇಲೆ 3 ಸರಿ ದೇವಸ್ಥಾನ ಸುತ್ತ ತೇರನ್ನು ಎಳೆದ್ಬಿಟ್ಟು ಆಮೇಲೆ ಮತ್ತೆ ನಮ್ಮೂರಿಗೇ ತೇರನ್ನು ಎಳ್ಕೊಂಬಂದುಬಿಡ್ತಾರೆ. ಇವಾಗ ಮೊದಲನೇ ರೌಂಡ್ ತೇರನ್ನು ಎಳೀತಾ ಇದ್ದಾರೆ. ಅಷ್ಟರಲ್ಲಿ ನಾವು ಸೈಡಿಂದ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಪೂಜೆ ಮಾಡ್ಕೊಂಡ್ಬಂದು ಆಮೇಲೆ ಕೊಂಡಕ್ಕೆ ಪೂಜೆ ಮಾಡ್ಕೊಂಬಿಡೋಣ ಅಂತ ಬೇರೆ ಕಡೆಯಿಂದ ಹೋಗ್ತಾ ಇದ್ವಿ. ಸ್ವಲ್ಪ ನೂಕಾಟ ಇರುತ್ತೆ ಅಂತ. ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಇದು ಮಾದೇಶ್ವರ ದೇವಸ್ಥಾನ. ಅದ್ರ ಹಿಂದ್ಗಡೆ ಅದು ಚಿಕ್ಕ ದೇವಸ್ಥಾನ, ನಾನು ತೋರಿಸಿದ್ನಲ್ಲ ಮೊದಲು ಅದು. ಇವ್ರು ನನ್ನ ಮಗಳು ಮನೇಲಿ ಊಟ ಮಾಡು ಅಂದರೆ ಮಾಡಲಿಲ್ಲ. ಜಾತ್ರೆಗೆ ಬಂದಮೇಲೆ ಹೊಟ್ಟೆ ಹಶ್ವಾಗ್ತಾಯಿದೆ, ಊಟ ಬೇಕು ಅಂತ ಕೇಳ್ತಾ ಇದ್ದಾಳೆ. ನಮ್ಮ ಮುದ್ದು ಪಾಪ ಸ್ವಲ್ಪನೂ ಹಠ ಮಾಡಲಿಲ್ಲ. ಈ ಜಾತ್ರೆಗೆ ಬಂದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಸಿಗ್ತಾಯಿದ್ರು, ಆದರೆ ಇವತ್ತು ಯಾರು ಸಿಗಲಿಲ್ಲ ನನಗೆ. ನನಗೊಂದು ಮೆಮೊರಿ ಏನಪ್ಪ ಅಂದರೆ, ನಮ್ಮಪ್ಪ ಈ ಜಾತ್ರೆಗೆ ಎಳ್ನೀರು ಮತ್ತು ಕಲ್ಲಂಗಡಿ ಹಣ್ಣು ತೊಗೊಂಬರ್ತಾಯಿದ್ರು. ಅವರು ಆ ವ್ಯಾಪಾರ ಎಲ್ಲ ಮುಗಿಸಿದ ಮೇಲೇ ನಮಗೆ ತಿಂಡಿ ಮತ್ತು ಆಟದ ಸಾಮಾನ ಕೊಡಿಸ್ತಾಯಿದ್ದು. ನಾವು ಅಲ್ಲಿವರೆಗೂ ಒಂದು ಕಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಜಾತ್ರೆಯಲ್ಲಿ ಎಲ್ಲರೂ ತೊಗೊಂಡ್ರೆ ನಾವು ಒಂದು ಕಡೆ ನಿಂತ್ಕೊಂಡು ವೆಯ್ಟ್ ಮಾಡಿ ಕೊನೆಯಲ್ಲಿ ತೊಗೊಂಡು ಹೋಗ್ತಾಯಿದ್ವಿ ಜಾತ್ರೆಯಲ್ಲಿ. ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಒಂದು ಕಡೆ ಬೇಜಾರಾಗುತ್ತೆ, ಒಂದು ಕಡೆ ಖುಷಿಯಾಗುತ್ತೆ. ನನ್ನ ಮಗ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊತಾ ಇದ್ದಾನೆ. ನಮ್ಮ ಪಾಪುಗೆ ಇದು ಮೊದಲನೇ ಜಾತ್ರೆ. ಅಂದರೆ ಮೊದಲು ಒಂದು ಸರಿ ಜಾತ್ರೆ ಆಗಿತ್ತು, ಆ ಟೈಮಲ್ಲಿ ನಾವು ಬರೋದಕ್ಕಾಗಿರಲಿಲ್ಲ. ಇದು ಇನ್ನೊಂದು ಗ್ರಾಮದ ತೇರು, ಬಸಾಪುರದ್ದು. ಅದು ಮಾದೇಶ್ವರ ರಥನೇ ಇದು. ಇದಾದಮೇಲೆ ಮಕ್ಕಳಿನ್ನು ಐಸ್ ಕ್ರೀಮ್ ತಿಂದರು. ಮತ್ತು ಅಲ್ಲೆಲ್ಲ ಸುತ್ತಾಡಿ ಸಾಕಾಗಿ ಸುಸ್ತಾಯಿತು ಅವ್ರಿಗೂ. ಆಟ ಸಾಮಾನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದಾರೆ. ಅವ್ರಿಗೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಫುಲ್ ಕನ್ಫ್ಯೂಸನ್ನು. ಒಂದು ಕಡೆ ಹೋಗೋದು, ಅದು ಬೇಕು ಅನ್ನೋದು, ಈಸ್ಕೊಳ್ಳೋದು ಮತ್ತು ವಾಪಸ್ ಕೊಡೋದು, ಆ ಥರ ಮಾಡ್ತಾಯಿದ್ರು. ಕೊನೆಗೂ ಒಬ್ಬಳು ಚಿಕ್ಕವಳು ಸೆಟಲ್ ಕಾಕ್ ಮತ್ತು ಬ್ಯಾಟ್ ತೊಗೊಂಡು, ಇನ್ನೊಬ್ಳು ಕ್ಯಾರಮ್ ಬೋರ್ಡ್ ತೊಗೊಂಡು. ಯಾವುದನ್ನು ಕೇಳಿದ್ರು 100-150. ಚಿಕ್ಕ ಪುಟ್ಟ ಪದಾರ್ಥಗಳಿಗೂ ಜಾತ್ರೆಯಲ್ಲಿ ತುಂಬ ರೈಟ್ ಹೇಳ್ತಾರೆ, ಯಾಕಂದರೆ ಮಕ್ಕಳು ಆಟ ಮಾಡ್ತಾರೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಇದನ್ನೆಲ್ಲ ತೊಗೊಂಡು ಬಿಸಿಲಲ್ಲಿ ಆಗಿಲ್ಲ ಅಂತ ಬೇಗ ಮನೆಗೆ ಬಂದ್ವಿ. ಇವರು ಮನೆಯಲ್ಲಿ ಬಂದ ತಕ್ಷಣ ಬಾಗಿಲಲ್ಲೇ ಕೂತ್ಕೊಂಡು ಅಂಗಡಿ ಓಪನ್ ಮಾಡಿಬಿಟ್ರು. ಇದು ನಮ್ಮ ಮನೆ ಪಕ್ಕದವರು ಪವಿ ಅಂತ ನನ್ನ ಫ್ರೆಂಡು. ಅವಳು ನನ್ನ ಮಗನಿಗೆ ತಗೊಟ್ಟಿದ್ದು ಗಿಲ್ಕಿ. ಇದಂತೂ ತುಂಬ ಸೌಂಡ್ ಮಾಡುತ್ತೆ. ಬಿಸಿಲಲ್ಲಿ ಬಂದು ಎಲ್ಲರ ಮುಖ ಬಾಡೋಗಿತ್ತು. ಇವಾಗ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಬೇಕು. ಇದಿಷ್ಟು ನಮ್ಮೂರಿನ ಜಾತ್ರೆ ವ್ಲಾಗ್ ಆಗಿತ್ತು. ನನ್ನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.